ನಮಸ್ಕಾರ. VVC ವಾಹಿನಿಯ ಎಲ್ಲ ವೀಕ್ಷಕರಿಗೂ ಒಂದು ಶುಭ ಸುದ್ದಿ. ಈ ವಾಹಿನಿಯವರು ನಾಡಿನಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಆರಂಭಿಸಿದ್ದಾರೆ. ಕವಿಗಳಿಗೆ ವಾಹಿನಿಯಲ್ಲಿ ತಮ್ಮ ಕಾವ್ಯವನ್ನು ವಾಚನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದ್ರ ಮೂಲಕ ಕವಿ ಸಮಯ ಸವಿಸಮಯ ಅನ್ನುವಂಥ ಒಂದು ಹೊಸ ಕಾರ್ಯಕ್ರಮವನ್ನು ನೂತನವಾಗಿ ಆರಂಭಿಸಿ ಹಾಸನ ಜಿಲ್ಲೆಯ ಹೆಸರಾಂತ ಕವಿಗಳನ್ನು ವೇದಿಕೆಗೆ ಆಹ್ವಾನಿಸಿ ಅವ್ರ ಮೂಲಕ ಕವನಗಳನ್ನು ವಾಚಿಸಿ ಆ ಕವನಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ಕೇಳುವಂತಹ ಒಂದು ಅವಕಾಶ ಈ ವಾಹಿನಿಯ ಮೂಲಕ ಎಲ್ಲ ಕೇಳುಗರಿಗೆ ಪ್ರಾಪ್ತವಾಗಿದೆ. ಕಾವ್ಯ ಅನ್ನೋದು ಒಂದು ಮಧುರವಾದ ಭಾಷೆ, ಒಂದು ಹಿತವಾದ ಅನುಭವ. ಅದು ಓದುವವರಿಗೆ ಮತ್ತು ಕೇಳುವವರಿಗೆ ಅತ್ಯಂತ ಆಪ್ಯಾಯಮಾನವಾದದ್ದು. ಕವಿಯಾದವನಿಗೆ ಸಹೃದಯ ಬೇಕು, ಸಹೃದಯನಿಗೆ ಒಳ್ಳೆ ಕಾವ್ಯ ಬೇಕು. ಕವಿಯಾದವನಿಗೆ ಸಹೃದಯ ಸಿಕ್ಕದೆ ಹೋದರೆ ಕಾವ್ಯ ವ್ಯರ್ಥವಾಗುತ್ತೆ. ಓದುಗನಿಗೆ ಒಳ್ಳೆ ಕಾವ್ಯ ಸಿಕ್ಕಲಿಲ್ಲ ಅಂತ ಅಂದರೆ ಅವನ ಅಭಿರುಚಿಗೆ ಧಕ್ಕೆ ಉಂಟಾಗುತ್ತೆ. ಹಾಗಾಗಿ ಈ ಕವಿ ಮತ್ತು ಸಹೃದಯರಿಗೆ ಒಂದು ಉತ್ತಮವಾದ ವೇದಿಕೆ ಇದು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ತುಂಬ ಉತ್ಕೃಷ್ಟವಾದ ಕಾರ್ಯಕ್ರಮ. ಕಾವ್ಯವನ್ನು ಕೇಳಬೇಕು ಅನ್ನುವಂಥ ಸಹೃದಯ ಮನಸ್ಸುಗಳಿಗೆ ಒಳ್ಳೆಯ ಕವಿಗಳು ಒಂದು ವೇದಿಕೆಯಲ್ಲಿ ಸಿಗ್ತಾರೆ. ಅವರ ಕಾವ್ಯಗಳನ್ನು, ಅವರ ಕವಿತೆಗಳನ್ನು ಅವರದೇ ಧ್ವನಿಯಲ್ಲಿ ಕೇಳುವಂತಹ, ಅವರದೇ ಭಾವದಲ್ಲಿ ಆಲಿಸುವಂತಹ ಒಂದು ಅವಕಾಶ ನಮ್ಮ ಕೇಳುಗರಿಗೆ ಪ್ರಾಪ್ತವಾಗಿದೆ. ಸ್ನೇಹಿತರೆ, ಈ ದಿನದ ಸಂಚಿಕೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಲೇಖಕಿ ಕವಯಿತ್ರಿ ಶ್ರೀಮತಿ KT ಜಯಶ್ರೀ ಅವರಿದ್ದಾರೆ. ಮತ್ತು ಬರಹಗಾರರು ತಮ್ಮ ಅನೇಕ ಚಿಂತನೆಗಳ ಮೂಲಕ, ಲೇಖನಗಳ ಮೂಲಕ ಪ್ರಸ್ತುತ ವಿದ್ಯಮಾನಗಳಿಗೆ ಸ್ಪಂದಿಸುವಂತಹ ಗೊರೂರು ಅನಂತರಾಜು ಅವರಿದ್ದಾರೆ. ನಮಸ್ಕಾರ. ನಮ್ಮ ಜಿಲ್ಲೆಯಲ್ಲೇ ಎಲ್ಲ ಕವಿಗಳನ್ನು ಪ್ರೋತ್ಸಾಹಿಸುವಂತಹ, ಯುವಕರನ್ನು ಹುರಿದುಂಬಿಸಿ ಕಾವ್ಯ ರಚನೆಗೆ ತೊಡಗಿಸುವಂತಹ ಒಂದು ಹಿರಿಯ ಚೇತನ NL ಚೆನ್ನೇಗೌಡರಿದ್ದಾರೆ. ನಮ್ಮ ಜೊತೆ ಕಿರಿಯ ಮಿತ್ರ ಡಾಕ್ಟರ್ ಐಚನಹಳ್ಳಿ ಕೃಷ್ಣಪ್ಪ ಇದ್ದಾರೆ. ನಮಸ್ತೆ. ಈ 4 ಜನ ಕವಿಗಳು ತಮ್ಮ ಕಾವ್ಯಗಳನ್ನು ಈ ದಿನ ವಾಚನ ಮಾಡ್ತಾರೆ. ಅವರ ಕಾವ್ಯವನ್ನು ಕೇಳುವುದು ಮತ್ತು ಅವರ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಕ್ಷಣದ ಒಂದು ಪ್ರತಿಕ್ರಿಯೆ, ಒಂದು ಚಿಂತನೆ ಈ ವೇದಿಕೆಯಲ್ಲಿ ನಡೆಯುತ್ತೆ. ಹಾಗಾಗಿ 4 ಜನ ಕವಿಗಳನ್ನು ತಮ್ಮ ಕವಿತೆಗಳನ್ನು ವಾಚನ ಮಾಡಲಿಕ್ಕೆ ನಾನು ಸ್ವಾಗತಿಸಿ ಮೊದಲಿಗೆ KT ಜಯಶ್ರೀ ಮೇಡಮ್ ಅವ್ರನ್ನ ಕಾವ್ಯ ವಾಚನ ಮಾಡಲಿಕ್ಕೆ ಕೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಬಿಕ್ಕುವಿಕೆ. ನೀರವತೆಯಲ್ಲಿ ಬಿಕ್ಕುವಿಕೆ ಕೇಳುತ್ತಿಹುದು ನಿಚ್ಚಳವಾಗಿ ಮತ್ತಷ್ಟು ಮಗದಷ್ಟು. ನೀರವತೆಯಲ್ಲಿ ಬಿಕ್ಕುವಿಕೆ ಕೇಳುತ್ತಿಹುದು ನಿಚ್ಚಳವಾಗಿ ಮತ್ತಷ್ಟು ಮಗದಷ್ಟು. ಇರಬಹುದೇ ಅದು ಉರಿಯುತ್ತಿರುವ ಸಿಗಾರಿನಂತೆಯೇ ಸುಟ್ಟು ಬೂದಿಯಾದ ಅವಳ ಭಾವಗಳ ಉಮ್ಮಳಿಕೆಯ ಸದ್ದು. ಇರಬಹುದೇ ಅದು ಉರಿಯುತ್ತಿರುವ ಸಿಗಾರಿನಂತೆಯೇ ಸುಟ್ಟು ಬೂದಿಯಾದ ಅವಳ ಭಾವಗಳ ಉಮ್ಮಳಿಕೆಯ ಸದ್ದು. ಕರಾಳತೆಯಲ್ಲಿ ಕೇಕರಿಸಿದಂತೆ ಕಿರಾತಕನ ಕಬಂದ ಬಾಹುಗೆ ನಲುಗಿದ ಕುಸುಮಬಾಲೆಯ ಬಿಕ್ಕುವಿಕೆ. ಹೌದು, ಅದೇ ಇರಬಹುದು. ಕರಾಳತೆಯಲ್ಲಿ ಕೇಕರಿಸಿದಂತೆ ಕಿರಾತಕನ ಕಬಂದ ಬಾಹುಗೆ ನಲುಗಿದ ಕುಸುಮಬಾಲೆಯ ಬಿಕ್ಕುವಿಕೆ. ಹೌದು, ಅದೇ ಇರಬಹುದು. ಇರಬಹುದೇ ಅದು ಜಾತಿ ಗೋಡೆಗಳ ಇಟ್ಟಿಗೆಯೊಳಗೆ ಮಣ್ಣಾದ ಪ್ರೇಮಿಗಳ ಬಿಕ್ಕುವಿಕೆ. ಇರಬಹುದೇ ಅದು ಜಾತಿ ಗೋಡೆಗಳ ಇಟ್ಟಿಗೆಯೊಳಗೆ ಮಣ್ಣಾದ ಪ್ರೇಮಿಗಳ ಬಿಕ್ಕುವಿಕೆ. ಇರಬಹುದೇ ಅದು ಮನೆಯೊಳಗಣ ಕುಟಿಲತೆ ಕೂರಂಬಿಗೆ ಕಮರಿದ ಕನಸುಗಳ ಬಿಕ್ಕುವಿಕೆ. ಇರಬಹುದೇ ಅದು ಮನೆಯೊಳಗಣ ಕುಟಿಲತೆ ಕೂರಂಬಿಗೆ ಕಮರಿದ ಕನಸುಗಳ ಬಿಕ್ಕುವಿಕೆ. ಇರಬಹುದೇ ಅದು ಬೆತ್ತಲೆ ಮೆರವಣಿಗೆ ದಳ್ಳುರಿಯಲ್ಲಿ ಕರಕಲಾದ ಮುಗುದೆಯರ ಬಿಕ್ಕುವಿಕೆ. ಇರಬಹುದೇ ಅದು ಬೆತ್ತಲೆ ಮೆರವಣಿಗೆ ದಳ್ಳುರಿಯಲ್ಲಿ ಕರಕಲಾದ ಮುಗುದೆಯರ ಬಿಕ್ಕುವಿಕೆ. ಇನ್ನು ಎಲ್ಲಿಯವರೆಗೆ ಈ ಬಿಕ್ಕುವಿಕೆ? ಇನ್ನು ಎಲ್ಲಿಯವರೆಗೆ ಈ ಬಿಕ್ಕುವಿಕೆ? ಶತಮಾನಗಳ ಪೌರುಷದ ಅಹಮಿಕೆ ಅಳಿದು ನಿಲ್ಲಬಹುದೇನೋ ಇನ್ನಾದರೂ ಅವಳ ಬಿಕ್ಕುವಿಕೆ.
ಶತಮಾನಗಳ ಪೌರುಷದ ಅಹಮಿಕೆ ಅಳಿದು ನಿಲ್ಲಬಹುದೇನೋ ಇನ್ನಾದರೂ ಅವಳ ಬಿಕ್ಕುವಿಕೆ. ಧನ್ಯವಾದಗಳು. ನೋಡಿ, ಕಾವ್ಯ ಅನ್ನೋದು ಕಾಲಾತೀತವಾದದ್ದು. ಬಿಕ್ಕುವಿಕೆ ಎನ್ನುವಂತಹ ಶಬ್ದದಲ್ಲೇ ಹೆಣ್ಣಿನ ತುಮಲುಗಳನ್ನು ಹೇಳಬೇಕು ಅಂತ ಅಂದುಕೊಂಡಿರ್ತಕ್ಕಂಥ ಅವಳ ಭಾವನೆಗಳನ್ನು ಹೇಳಲಿಕ್ಕಾಗದೆ ಒದ್ದಾಡ್ತಾ ಇರತಕ್ಕಂಥ ಅವರ ಪರಿಸ್ಥಿತಿ ಮನಸ್ಥಿತಿಯನ್ನು ಅದ್ಭುತವಾಗಿ ಕಾವ್ಯ ನಮ್ಮ ಮುಂದೆ ಕಟ್ಟಿಕೊಡುತ್ತೆ. ಹೆಣ್ಣು ಪ್ರಸ್ತುತ ದಿನಮಾನದಲ್ಲಿ ಅನೇಕ ಯಾತನೆಗಳ ಸುಳಿಯ ಒಳಗೆ ಸಿಕ್ಕಾಕೊಂಡಿರ್ತಾಳೆ. ಆ ಸುಳಿಯ ಸಂಗತಿಗಳನ್ನು ಎಳೆಯಾಗಿ ಬಿಡಿಸಿಡುವಂತಹ ಒಂದು ಪ್ರಯತ್ನವನ್ನು ಶ್ರೀಮತಿ KT ಜಯಶ್ರೀ ಅವರು ತಮ್ಮ ಕಾವ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ. ನನಗೆ ಅವರ ಕಿರಾತಕ ಮತ್ತು ಕುಸುಮಬಾಲೆಯ ಒಂದು ಸಂಬಂಧ ನೇಯುವಿಕೆ ಇದೆಯಲ್ಲ, ಅದಕ್ಕೆ ನಾನು ಹೇಳಿದೆ ಕವನ ಕಾಲಾತೀತವಾದದ್ದು, ಎಲ್ಲ ಕಾಲಕ್ಕೂ ಅನ್ವಯ ಆಗುವಂಥದ್ದು. ಕೀಚಕ ಕಿರಾತಕರ ಕಾಲದಲ್ಲಿ ಅನುಭವಿಸಿದಂಥ ಹೆಣ್ಣಿನ ಯಾತನೆಗೂ ಆಧುನಿಕ ಕಾಲದಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ಹೆಣ್ಣಿನ ಯಾತನೆಗೂ ಅಂತಹ ವ್ಯತ್ಯಾಸಗಳೇನೂ ಇಲ್ಲ. ಉಡುಪುಗಳಷ್ಟೇ ವ್ಯತ್ಯಾಸ ಆಗಿದೆ, ಅಭಿವ್ಯಕ್ತಿಯ ರೀತಿ ಅಷ್ಟೇ ವ್ಯತ್ಯಾಸ ಆಗಿದೆ, ಸಂದರ್ಭಗಳಷ್ಟೇ ವ್ಯತ್ಯಾಸ ಆಗಿದೆ, ಆದರೆ ಸನ್ನಿವೇಶ ಯಥಾವತ್ ಹಾಗೇ ಇದ್ದಾವೆ ಅನ್ನುವಂಥದ್ದು. ಸೀತೆ ಅರಮನೆಯ ಒಳಗೆ ಬಿಕ್ಕಳಿಸಿದ ಬಿಕ್ಕಳಿಕೆಗೂ ಆಧುನಿಕ ಹೆಣ್ಣೊಬ್ಬಳು, ಸಾಮಾನ್ಯ ಹೆಣ್ಣೊಬ್ಬಳು ಅಥವಾ ಕುಸುಮಬಾಲೆಯೊಬ್ಬಳು ಇವತ್ತಿನ ಅಡುಗೆ ಮನೆಯ ಒಳಗೆ ಬಿಕ್ಕಳಿಸುವ ಬಿಕ್ಕಳಿಕೆಗೂ ಏನು ವ್ಯತ್ಯಾಸ ಇಲ್ಲ. ಹಾಗಾಗಿ ಇಷ್ಟು ಶತಮಾನಗಳು ಉರುಳಿದರೂ ಬದಲಾವಣೆಯ ಹೆಜ್ಜೆಗಳನ್ನು ನಾವು ಗುರುತಿಸೋಕೆ ಸಾಧ್ಯ ಆದರೂ ಕೂಡ ಸುಧಾರಣೆ ಸಾಧ್ಯವಾಗ್ತಾ ಇಲ್ವಲ್ಲ ಅನ್ನುವಂಥ ಕೊರಗು ಕವಯಿತ್ರಿಗಿದೆ. ಎಷ್ಟು ಚಿಂತಕರು, ಸಮಾಜ ಸುಧಾರಕರು, ದಾರ್ಶನಿಕರು ನಮ್ಮ ಮುಂದೆ ಬಂದು ಹೋದರು, ಸ್ತ್ರೀ ಸಮಾನತೆಯನ್ನು ಬಿಡಿಸಿ ಬಿಡಿಸಿ ಹೇಳಿದರು, ಅದರ ಅನಿವಾರ್ಯತೆಯನ್ನು ಒತ್ತಿ ಹೇಳಿದರು, ಪ್ರತಿಭಟಿಸಿದರು, ಹೆಣ್ಣಿನ ಬೆನ್ನಿಗೆ ನಿಂತು ಬೆನ್ನು ತಟ್ಟಿ ಅವರನ್ನು ಬೆಳೆಸಬೇಕು ಅಂತೇಳಿ ಹಂಬಲಿಸಿದರು. ಇಷ್ಟಾದರೂ ಆಕೆಯ ನೋವು ಪೂರ್ಣ ಶಮನ ಆಗಲಿಲ್ಲ ಅನ್ನುವಂತಹ ದುಃಖ ಈ ಕವಿತೆಯ ಒಳಗೆ ಹುದುಗಿದೆ. ಇದು ಯಾತನೆ. ಅದಕ್ಕೆ ಹೇಳ್ತಕ್ಕಂಥದ್ದು, ನಾವು ನಮ್ಮ ಸನ್ನಿವೇಶಗಳನ್ನು ಯಾವ ರೀತಿ ಅರ್ಥೈಸ್ಕೋಬೇಕಾಗ್ತದೆ. ಕಾವ್ಯ ಕಟ್ಟುವಾಗ ಕವಿತ್ರಿಗೆ ಆದಂಥ ಅನುಭವ, ಆ ಅನುಭವ ಸಹೃದಯರ ಮೂಲಕ ಈ ಓದುಗನ ಎದೆಗೆ ತಟ್ಟಿದಾಗ ಹೆಣ್ಣು ಮಕ್ಕಳಿಗೆ ಇದು ನಂದೇ ಅನುಭವ ಅಂತ ಹೇಳಿ ಅನ್ನಿಸ್ಬಹುದು, ಗಂಡು ಮಕ್ಕಳಿಗೆ ಇದು ಇನ್ನೂ ನಡೀತಾ ಇದೆಯಾ ಅಂತ ಹೇಳಿ ಅನ್ನಿಸ್ಬಹುದು. ಅಂದರೆ ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತ ಅಂದರೆ, ಆ ಕಾವ್ಯ ಓದಿದಂಥ ಹೆಣ್ಮಕ್ಳಿಗೆಲ್ಲವೂ ಇದು ನನ್ನದೇ ಅನುಭವ ಅಂತ ಅನ್ನಿಸ್ತದೆ. ಯಾಕೆ ಅಂದರೆ ಆ ನೋವು ಇನ್ನೂ ಆಕೆಗಿದೆ. ಪುರುಷ ಸಮುದಾಯಕ್ಕೆ ಈ ಮಾತುಗಳನ್ನು ಕೇಳಿದಾಗ ಇನ್ನೂ ಈ ಯಾತನೆ ಇದೆಯಾ ಅಂತ ಅಂದಾಗ ಯಾತನೆ ಇರುವಂಥ ಅರಿವು ಪುರುಷ ಸಮುದಾಯಕ್ಕೆ ಆಗ್ತಾ ಇಲ್ಲ ಅಂತ ಆಗಿಲ್ಲ ಅಂತ ಆಗುತ್ತೆ. ಪೂರ್ಣ ಅರಿವು ಪುರುಷ ಸಮುದಾಯಕ್ಕೆ ಇಲ್ಲ. ಅಂದರೆ ಪುರುಷ ಸಮುದಾಯ ಹೆಣ್ಣಿನ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವಂತಹ ಹಂತದಲ್ಲಿ ಇವತ್ತಿಗೂ ಕೂಡ ಸೋತಿದೆ ಅಂತ. ಹೆಣ್ಣನ್ನು ಬಾಹ್ಯವಾಗಿ ನೋಡುವಂತಹ ಪುರುಷ ಆಂತರಂಗಿಕವಾಗಿ ನೋಡುವಂತಹ ವಿದ್ಯಮಾನಗಳನ್ನು, ಮನೋಭಾವವನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದಷ್ಟೇ ಈ ಕವಿತೆಯ ಸಂದೇಶ. ಬಹಳ ಮಾರ್ಮಿಕವಾಗಿ ಆಧುನಿಕ ಹೆಣ್ಣುಮಕ್ಕಳು, ಸಾಧಾರಣವಾದಂಥ ಹೆಣ್ಣುಮಕ್ಕಳು, ಸಾಧಾರಣವಾದಂತಹ ಗೃಹ ಕೃತ್ಯದಲ್ಲಿ ತೊಡಗಿರ್ತಕ್ಕಂಥ ಹೆಣ್ಣುಮಕ್ಕಳು ಅನುಭವಿಸಬೇಕಾಗಿರ್ತಕ್ಕಂಥದ್ದನ್ನು ಬಹುಶಃ ಇವತ್ತಿನ ಕಾಲಮಾನದಲ್ಲಿ ನಾನು ಹೇಳಬೇಕು ಅಂತ ಅಂದರೆ ಉನ್ನತ ಅಧಿಕಾರಿಯಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ಕೂಡ ಅನುಭವಿಸ್ತಿದ್ದಾರೆ. ಅಧಿಕಾರಸ್ಥ ಹೆಣ್ಣುಮಕ್ಕಳು ಕೂಡ ಅದೇ ಭಾವನೆಯನ್ನು ಅನುಭವಿಸ್ತಿದ್ದಾರೆ, ಅದೇ ತುಮಲದಲ್ಲಿದ್ದಾರೆ, ಅದೇ ತಳಮಳದಲ್ಲಿದ್ದಾರೆ. ಇದು ನಮ್ಮ ಸಮಾಜ ಅರ್ಥೈಸ್ಕೋಬೇಕಾಗಿರ್ತಕ್ಕಂಥ ರೀತಿ. ಹಾಗಾಗಿ ನಮ್ಮ ಹೆಣ್ಣುಮಕ್ಕಳು, ಸ್ತ್ರೀ ಸಮುದಾಯ ಹೊರಗಿನ ಜಗತ್ತಿಗೆ ತೆರ್ಕೊಂಡ ಹಾಗೆ ಪುರುಷ ಸಮುದಾಯ ಅವಳ ಅಂತರಂಗವನ್ನು ಅರ್ಥೈಸ್ಕೊಂಡು ಅವಳನ್ನು ಸ್ವೀಕರಿಸೋಕೆ ಸಿದ್ಧವಾಗಿರಬೇಕು ಅನ್ನುವಂಥದ್ದು ಈ ಕವಿತೆಯ ಆಶಯವಾಗಿದೆ.
ಗೊರೂರು ಅನಂತರಾಜು ಅವರು ಈಗ ತಮ್ಮ ಕವಿತೆಯನ್ನು ಓದಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಾನೊಂದಿಷ್ಟು ಹನಿಗವನಗಳನ್ನು ಓದ್ತಾ ಇದ್ದೇನೆ. ಸಂಪ್ರದಾಯ. ಅಜ್ಜನ ಕೋಟು ಅಪ್ಪ ತೊಡುತ್ತಿದ್ದರು, ನನಗೂ ಬಳುವಳಿ ಕೊಟ್ಟರು. ಅಜ್ಜನ ಕೋಟು ಅಪ್ಪ ತೊಡುತ್ತಿದ್ದರು, ನನಗೂ ಬಳುವಳಿ ಕೊಟ್ಟರು. ತೇಪ ಒಲಿದ ಕೋಟು ಅಸಹ್ಯವಾಯಿತು, ಕಿತ್ತೆಸೆಯ ಹೊರಟೆ. ಸುತ್ತಲೂ ಮಂಜು, ವಿಧಿ ಇಲ್ಲದೆ ಮತ್ತದನ್ನೇ ತೊಟ್ಟೆ. ಸುತ್ತಲೂ ಮಂಜು, ವಿಧಿ ಇಲ್ಲದೆ ಮತ್ತದನ್ನೇ ತೊಟ್ಟೆ. ಮಳೆ. ಮಳೆ ಬರಲೆಂದು ನಮ್ಮೂರ ಮಂದಿ ಕಡಿದರು ಮಾರಿಗೆ ನೂರಾರು ಕುರಿ ಕೋಳಿ ಹಂದಿ. ಮಳೆ ಬರಲೆಂದು ನಮ್ಮೂರ ಮಂದಿ ಕಡಿದರು ಮಾರಿಗೆ ನೂರಾರು ಕುರಿ ಕೋಳಿ ಹಂದಿ. ಹರಿದ ರಕ್ತ ನೋಡಿ ಸುರಿಸಿದ ಮಳೆರಾಯ ಕಣ್ಣೀರ ಕೋಡಿ. ನಮ್ಮ ಜನ ಒರಿಸ್ಸಾಗೆ ಕಳಿಸಲು ಅಕ್ಕಿ ರಾಗಿ ಕೊಟ್ಟಿದ್ದರು. ನಮ್ಮೂರಿನ ಮುಗ್ಧ ಜನ ಅದನ್ನ ಇಲ್ಲೇ ಮಿಲ್ ಮಾಡಿಸಿಕೊಂಡರು ಕದ್ದ ಜನ. ಬಿಡುವುದಿಲ್ಲ. ನಮ್ಮೂರ ಸಾಲ ಮಾಡುವ ಸಿದ್ದರಾಮ, ಸಾಲ ಕೊಡುವ ಕೋದಂಡರಾಮ, ಇಬ್ಬರು ಒಂದರಂತೂ ಬಿಡುವುದಿಲ್ಲ. ಸಿದ್ದರಾಮ ಕುಡಿಯುವುದು ಬಿಡುವುದಿಲ್ಲ, ಕೋದಂಡರಾಮ ಬಡ್ಡಿ ಬಿಡುವುದಿಲ್ಲ. ನಾವು ಕವಿಗಳು. ಶೆಲ್ಲಿ ಹೇಳಿದ ಕವಿಗಳು ಈ ಜಗತ್ತಿನ ಅನಧಿಕೃತ ಶಾಸಕರು. ಆದರೆ ಏಕೋ ನಮ್ಮ ಶಾಸಕರು ಇದನ್ನು ಒಪ್ಪುವುದೇ ಇಲ್ಲ. ನಾವೆಷ್ಟೇ ಮೈದರು ನಾವೇ ಅಧಿಕೃತ ಶಾಸಕರು. ಕವಿಗಳಿಗೆ ಪಟ್ಟ ಬಿಡುವುದಿಲ್ಲ. ನಮಸ್ಕಾರ. ಧನ್ಯವಾದಗಳು ಅನಂತರಾಜ್ ಅವರೇ. ನಿಮ್ಮ ಕವಿತೆಯ ಒಂದು ಪ್ರತಿಯನ್ನು ಕೊಡಿ. ಹನಿಗವನಗಳು ಸಾಮಾನ್ಯವಾಗಿ ಓದುಗರನ್ನು ತುಂಬ ಪ್ರಫುಲ್ಲಗೊಳಿಸ್ತಕ್ಕಂಥ ಕವಿತೆಗಳು. ಅದರಲ್ಲಿ ಒಂದು ಚುಟುಕು ಇರುತ್ತೆ, ಕುಟುಕು ಇರುತ್ತೆ. ಆ ಎಲ್ಲವನ್ನೂ ಇಟ್ಟುಕೊಂಡು ಪ್ರಸ್ತುತ ವಿದ್ಯಮಾನಗಳನ್ನು ಕಾವ್ಯದ ಮೂಲಕ ವಿಡಂಬನಾತ್ಮಕವಾಗಿ ಕಟ್ಟಿಕೊಡ್ತಕ್ಕಂತಹದ್ದು ಹನಿಗವಿತೆಯ ಒಂದು ಉದ್ದೇಶ ಆಗಿರುತ್ತೆ. ಹನಿಗವಿಗಳು ಅದನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾರೆ. ನಮ್ಮಲ್ಲಿ ಈ ಪರಂಪರೆಯ ಸಂಗತಿಯಿಂದ ಕಳಚಿಕೊಳ್ಳಿಕ್ಕೆ ಸಾಧ್ಯ ಆಗದೆ ಮತ್ತೆ ಪರಂಪರೆಯ ಸನ್ನಿವೇಶದೊಳಗೆ ತನ್ನನ್ನು ಬಂದಿಯಾಗಿಸ್ಕೊಳ್ತಕ್ಕಂಥ ವಿದ್ಯಮಾನವನ್ನು ಅಜ್ಜನ ಕೋಟು ಅನ್ನುವಂಥ ಒಂದು ಕವಿತೆಯಲ್ಲಿ ಅವ್ರು ಹೇಳ್ತಾರೆ. ಅಪ್ಪ ತೊಡ್ತಾ ಇದ್ದದ್ದು ಅಜ್ಜನ ಕೋಟು ಅಪ್ಪನಿಗೆ ಬಂದಿತ್ತು, ಅಪ್ಪನ ಕೋಟು ಮಗನಿಗೆ ಬಂತು. ಅಜ್ಜನ ಕೋಟು ಅಪ್ಪ ತೊಡ್ತಿದ್ರು, ನನಗೂ ಬಳುವಳಿ ಕೊಟ್ಟರು, ಇದು ಮಗನಿಗೆ ಬಂತು. ನೋಡಿ, ಅದನ್ನು ಕಳಚ್ಕೋಬೇಕು ಅಂಥೇಳಿ ಕವಿ ಪ್ರಯತ್ನಿಸ್ತಾನೆ. ಯಾಕಂದರೆ ಅದು ಅಜ್ಜಂದು ಅಂಥೇಳಿ ಆಧುನಿಕರಿಗೆ ಒಂದು ಮೊದಲನೇ ಬಿಗುಮಾನ ಇರುತ್ತೆ. ಅಜ್ಜಂದು ನಾನು ಯಾಕೆ ಹಾಕಬೇಕು, ಅಪ್ಪ ಏನೋ ಹಾಕಿದರು, ಅಜ್ಜ ನೇತು ಹಾಕೊಂಡು ಆಲ್ದ ಮರಕ್ಕೆ ನಮ್ಮ ಅಪ್ಪ ಹಾಕೊಂಡ್ರೆ ನಾನು ಅದೇನೇ ಆಲ್ದ ಮರಕ್ಕೆ ನೇತು ಹಾಕೋಬೇಕಾ ಅನ್ನುವಂಥದ್ದು ಒಂದು ಅರಿವು, ಸಣ್ಣ ಅರಿವು ಮಗನಿಗೆ ಬಂದಿರುತ್ತಿಲ್ಲ ಅಂತ ಅಲ್ಲ. ಅದು ಇಲ್ಲಿ ಆ ಅಜ್ಜನ ಕೋಟು ತಿರಸ್ಕಾರ ಮಾಡಲಿಕ್ಕೆ ಒಂದು ಸಣ್ಣ ನೆಪ ಸಿಕ್ಕತ್ತೆ ಮೊಮ್ಮಗನಿಗೆ. ಅದು ಅಷ್ಟು ದಿವಸದಿಂದ ಹಾಕಿ 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 ಕೊಳೆಯಾಗಿದೆ, ಅಸಹ್ಯ, ಇದನ್ನೇನು ಹಾಕಬೇಕು ಅಂಥೇಳಿ ತೆಗೆದಿಡೋ ಪ್ರಯತ್ನ ಮಾಡ್ತಾನೆ. ಆದರೆ ತೆಗೆದಿಡೋಕ್ಕಾಗೋದಿಲ್ಲ ಅವನಿಗೆ, ಚಳಿ. ಮತ್ತು ಅವನು ಅನಿವಾರ್ಯವಾಗಿ ಅದೇ ಕೋಟನ್ನು ಹಾಕಬೇಕಾಗಿ ಬರುತ್ತೆ ಅನ್ನುವಂಥದ್ದು ಹೌದಾದರೆ ಇದೇನಾಗುತ್ತೆ, ವ್ಯವಸ್ಥೆಯನ್ನು ಮೀರಬೇಕು, ಸಂಪ್ರದಾಯವನ್ನು ಮೀರಬೇಕು, ನಮ್ಮ ಪರಂಪರೆಯನ್ನು ಮೀರಿ ಹೊಸ್ತನ್ನು ಕಂಡ್ಕೋಬೇಕು ಅಂಥೇಳಿ ಹಂಬಲಿಸಿದರೂ ಕೂಡ ಅನಿವಾರ್ಯವಾಗಿ ಮತ್ತದೇ ವ್ಯವಸ್ಥೆಯ ಒಳಗೆ ಮುಳುಗಿ ಹೋಗ್ತಕ್ಕಂಥ, ಊತು ಹೋಗ್ತಕ್ಕಂಥ ಒಂದು ವಿದ್ಯಮಾನಗಳನ್ನು ಈ ಕವಿತೆ ಕಟ್ಟಿಕೊಡುತ್ತೆ. ಚಳಿ ಅನ್ನುವಂತಹದ್ದು ಪರಿಸ್ಥಿತಿ ಅಷ್ಟೆ. ಇಚ್ಛೆ ಇರಲಿ, ಇಚ್ಛೆ ಇಲ್ಲದೆ ಇರಲಿ, ನಾವು ಅದಕ್ಕೆ ಹೊಂದ್ಕೊಳ್ಳೇಬೇಕು. ಸನ್ನಿವೇಶ ಅದಷ್ಟೇ, ನಮ್ಮ ಪರಂಪರೆ ಅಷ್ಟೇ, ನಮ್ಮ ಎದುರಿರ್ತಕ್ಕಂಥ ಪರಿಸ್ಥಿತಿ ಅದು.
ಆ ಪರಿಸ್ಥಿತಿ ಬಂದಮೇಲೆ ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ ಅನ್ನುವಂಥ ಒಂದು ರೀತಿ ಅಸಹಾಯಕತೆ ಈ ಕವಿತೆಯಲ್ಲಿ ಕಂಡು ಬರ್ತಾ ಇದೆ. ಆಮೇಲೆ ಮತ್ತೊಂದು ಕವಿತೆಯನ್ನು ಅನಂತರಾಜ್ ಅವರು ಇಟ್ಟರು, ನಮ್ಮ ಜನ ಅಂಥೇಳಿ. ಇದು ಕೆಲವು ಪ್ರಸ್ತುತ ವಿದ್ಯಮಾನಗಳನ್ನು ಆಧಾರವಾಗಿಟ್ಕೊಂಡು ಅದರ ಸಾಂದರ್ಭಿಕವಾಗಿ ರಚನೆಯಾಗಿರ್ತಕ್ಕಂಥ ಹನಿಗವಿತೆಗಳಾದರೂ ಕೂಡ ಇದು ನಿರಂತರವಾಗಿ ನಡೀತಕ್ಕಂತಹ ದೌರ್ಜನ್ಯ. ಮುಗ್ಧ ಜನ ಅಕ್ಕಿ ಕೊಟ್ಟರು, ಅದು ಎಲ್ಲಿಗೋ ಹೋಗಿ ಪಾಪ ಅರ್ಹರಿಗೆ ತಲುಪಲಿ ಅಂತ. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಆ ಸಂಕಷ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ತಲುಪಲಿ ಅನ್ನೋ ಕಾರಣಕ್ಕಾಗಿ ಅಕ್ಕಿಯನ್ನು ತಾವು ಉಣಬೇಕಾಗಿರ್ತಕ್ಕಂಥ ಅಕ್ಕಿಯಲ್ಲೇ ಒಂದಷ್ಟು ಭಾಗವನ್ನು ಕೊಟ್ಟಿದ್ದಾರೆ. ಪಾಪ ಅವರೇನು ಸಿರಿವಂತರಲ್ಲ ಕೊಟ್ಟವರು, ನಮಗಿಂತಲೂ ದುಸ್ಥಿತಿಯಲ್ಲಿರ್ತಕ್ಕಂತಹವರಿಗೆ ಒಂದಷ್ಟು ಅನುಕೂಲ ಆಗಲಿ, ಅವ್ರಿಗೊಂದಷ್ಟು ಆಧಾರವಾಗಲಿ ಅಂಥೇಳಿ ಕೊಟ್ಟಂಥ ಅಕ್ಕಿಯನ್ನು ಇಲ್ಲಿ ಬಲಾಢ್ಯರು ಅಂತ ಅನಿಸ್ಕೊಂಡವರು, ತಲುಪಿಸ್ಬೇಕಾಗಿರ್ತಕ್ಕಂಥವರು, ಅಧಿಕಾರಸ್ಥರು ಅಥವಾ ಮುಂಚೂಣಿಲಿರ್ತಕ್ಕಂಥ ನಾಯಕರು ಅಲ್ಲಿ ತಲುಪಿಸೋದ್ರ ಬದಲು ಅದನ್ನೇ ಇಲ್ಲಿ ಮಿಲ್ಗೆ ಹಾಕಿಸ್ಕೊಂಡು ತಾವು ಹೇಗೆ ಬಳಸಬೇಕು ಅದನ್ನು ಬಳಸಿ ಆಯಿತು ಅಂತ. ಅವರು ಮುಗ್ಧ ಜನ ಅಕ್ಕಿ ಕೊಟ್ಟರು, ಕದ್ದ ಜನ ಮಿಲ್ಗೆ ಹಾಕಿಸ್ಕೊಂಡ್ರು. ಕದ್ದ ಜನ ಯಾರು ಅಂಥೇಳಿ ನಿಮಗೆ ಗೊತ್ತಾಗ್ತದೆ, ಇವತ್ತಿನ ವ್ಯವಸ್ಥೆಯ ಮುಂಚೂಣಿಲಿರ್ತಕ್ಕಂಥ ನಾಯಕರು. ಇವು ನಾವು ಕಾಣ್ತೇವೆ ನಮ್ಮಲ್ಲಿ. ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಬರಗಾಲ ಬರಲಿ ಅನ್ನುವ ಹಂಬಲ ಇರುತ್ತೆ, ಪ್ರವಾಹ ಬರಲಿ ಅಂತ ಹೇಳಿ ಹಂಬಲಿಸ್ತಾರೆ. ಯಾಕೆ ಅಂದರೆ ಆ ಮೂಲಕ ನಮಗೇನೋ ಲಾಭ ಆಗ್ತದೆ ಅನ್ನುವಂಥ ಮನೋಭಾವ ಇರ್ತದೆ. ಎಲ್ಲಿಯೋ ದುರಂತ ನಡೆದರೆ ಆ ದುರಂತವನ್ನು ಮುಂದಿಟ್ಕೊಂಡು ಇವರು ಲಾಭ ಮಾಡ್ಕೊಳ್ತಕ್ಕಂತಹದ್ದೊಂದು ಪ್ರಯತ್ನವನ್ನು ಮಾಡ್ತಾರೆ. ಇವು ಭಾಳ ಶೋಚನೀಯವಾಗಿರ್ತಕ್ಕಂಥವು. ಲಾಭ ಮಾಡ್ಕೊಳ್ತಕ್ಕಂಥದ್ದು ಒಂದಾದರೆ ಇನ್ನೊಂದು ರೀತಿಯ ಚಾಳಿಯನ್ನು ನೀವು ಗಮನಿಸ್ಬೋದು. ಅದು ಈ ಕವಿತೆ ಅದನ್ನು ಧ್ವನಿಸ್ಬೋದು, ಅದನ್ನೂ ಧ್ವನಿಸುತ್ತೆ ಅಂತ ಅಲ್ಲ. ಏನಾಗ್ತದೆ ಅಂತ ಅಂದರೆ, ಸಂದರ್ಭವನ್ನು ಬಳಸ್ಕೊಂಡು ತಾವು ಪ್ರಸಿದ್ಧಿಗೆ ಬರಬೇಕು ಅಂತ ಹೇಳಿ ಹಂಬಲಿಸ್ತಿರ್ತಾರೆ ಕೆಲವರು. ಈ ಮೂಲಕ ಏನೋ ಒಂದಷ್ಟು ಕೊಟ್ಟಂಗೆ ಕೊಟ್ಟು ನಟನೆ ಮಾಡಿ ಫೋಟೋ ಹಾಕಿಸ್ಕೊಂಡು ಒಂದಷ್ಟು ಪ್ರಚಾರ ಗಿಟ್ಟಿಸ್ಕೊಂಡು ಆ ಮೂಲಕ ಕೂಡ ಇನ್ನೊಂದು ಅದನ್ನೆಲ್ಲೋ ಲಾಭ ಮಾಡಿಕೊಳ್ಳುವಂತಹ ವಿದ್ಯಮಾನವನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಬೇರೆಯವರ ನೋವು ಕೂಡ, ಬೇರೆಯವರ ಕಣ್ಣೀರು ಕೂಡ ಇವರಿಗೆ ಆಹಾರ ಆಗ್ತದೆ ಅಂತ ಆದರೆ ಇವರಿಗೆ ಹೃದಯ ಏನು, ಉದರ ಯಾವುದು, ಹೃದಯ ಯಾವುದು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅದು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಕವಿತೆಯನ್ನು ಕೊಟ್ಟಿದ್ದಾರೆ ಅನಂತರಾಜ್ ಅವರು. ಇಲ್ಲಿ ಕವಿಗಳ ಬಗ್ಗೆ ನಾವು ಕವಿಗಳು ಅನ್ನುವಂಥದ್ದೊಂದು ಹನಿಗವನವನ್ನು ಓದಿದರು. ಶೆಲ್ಲಿ ಹೇಳಿದ್ದಾರೆ, ಕವಿಗಳೇ ಅನಧಿಕೃತ ಶಾಸಕರು ಅಂತ. ನಮ್ಮಲ್ಲಿ ಕವಿಗಳು ಯಾಕೆ ಅನಧಿಕೃತ ಶಾಸಕರಾಗಬೇಕು, ಆಗ್ತಾರೆ ಅನ್ನುವಂಥದ್ದನ್ನು ಕುವೆಂಪು ಅವರು ಹೇಳ್ತಾರೆ. ಒಂದು ಕಡೆ ಜನಸಾಮಾನ್ಯರ ನೋವುಗಳು ಕವಿಗಳ ಬರವಣಿಗೆಯಲ್ಲಿ ವ್ಯಕ್ತವಾಗಿರ್ತವೆ. ಶಾಸಕರು ಅದನ್ನು ಗಮನಿಸಿ ಜನಸಾಮಾನ್ಯರನ್ನು ಯಾವ ರೀತಿ ನೀವು ಸುಧಾರಿಸ್ಬೋದು ಅನ್ನೋದನ್ನು ಕವಿಗಳ ಮೂಲಕವೇ ಕಲಿಬೇಕು ಅನ್ನುವಂಥದ್ದನ್ನು ಅವರು ಪರೋಕ್ಷವಾಗಿ ಹೇಳ್ತಾರೆ. ಅದಕ್ಕೇ ಅವರು ರೈತಗೀತೆಯನ್ನು ಬರೆದದ್ದು, ಉಳುವ ಯೋಗಿಯ ನೋಡಲ್ಲಿ ಅಂಥೇಳಿ. ನೋಡಬೇಕು ನೀವು ಅವರನ್ನು ಅಂಥೇಳಿ, ನೋಡಿ ಅವನು ಹೇಗೆ ಬದುಕ್ತಿದ್ದಾನೆ ಅಂತ ಹೇಳಿದರೆ ಅವನಿಗೆ ಸಂಬಂಧಪಟ್ಟ ಹಾಗೆ ನೀವು ಏನು ಕ್ರಮ ತಗೋಬೇಕು ಅಂತ ಹೇಳಿದರೆ ಈ ಗೀತೆಯನ್ನು ಓದಬೇಕು ನೀವು ಅಂತ. ನೋಡಿ ಅಂತ, ನೋಡಲ್ಲಿ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ನೀವಿನ್ನೂ ನೋಡಿಲ್ಲ, ನೋಡಿದರೆ ರೈತ ಹಾಗೆ ಇರ್ತಿರಲಿಲ್ಲ ಅಂತ. ಹಾಗಾಗಿ ಕವಿಗಳು ನಿಜವಾಗಿಯೂ ಅನಧಿಕೃತವಾದ ಶಾಸಕರು. ಶಾಸನಗಳನ್ನು ಅವರು ಮಾಡ್ತಾರೆ. ಅವರು ಹೇಗೆ ಆಡಳಿತ ಇರಬೇಕು, ಸುಧಾರಣೆ ಹೇಗಾಗಬೇಕು, ಯಾವ ಕಾನೂನುಗಳು ಬರಬೇಕು ಅನ್ನುವಂಥದ್ದನ್ನೆಲ್ಲ ಅವರು ಹೇಳ್ತಾ ಹೋಗ್ತಾರೆ. ಉಳುವವನೇ ಭೂಮಿಯ ಒಡೆಯ ಅಂಥೇಳಿ ಅರಸರು ಕಾಯ್ದೆ ಮಾಡಿದ್ದು ಕವಿಗಳ ಈ ಆಶಯವನ್ನು ಇಟ್ಕೊಂಡೆ. ಅರಸರಂತಹವರು, ದೇವರಾಜ ಅರಸು ಅಂಥವರು ಅದನ್ನೊಂದು ಕಾಯ್ದೆ ಮಾಡಿದರು. ಆ ಕಾಯ್ದೆ ಸುಮ್ಮನೆ ಬಂದದ್ದಲ್ಲ, ಅನೇಕ ಕವಿಗಳ ಅಂತರಂಗದ ಭಾವನೆ ಅದಾಗಿತ್ತು. ಅದು ಕಾಯ್ದೆ ರೂಪದಲ್ಲಿ ಬರ್ತದೆ. ಹಾಗಾಗಿ ನಿಜವಾಗಿಯೂ ಕವಿಗಳು ಅನಧಿಕೃತವಾದ ಶಾಸಕರು ಆ ಕವಿಗಳ ಆಂತರ್ಯವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಅವ್ರು ಹೇಳಿದ ಕಾನೂನುಗಳನ್ನು ಮಾಡ್ತಕ್ಕಂಥವ್ರು ಲಿಪಿಕಾರರವರು. ಕುಮಾರವ್ಯಾಸ ಹೇಳಲಿಲ್ವೇ,
ನಾನು ಲಿಪಿಕಾರ ಅಷ್ಟೇ, ಅವನು ನಿಜವಾದಂತಹ ಕವಿ, ನಾನು ಲಿಪಿಕಾರ. ಶಾಸಕರು ನಮ್ಮ ಕವಿಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ, ಸಾಹಿತ್ಯ ಚೆನ್ನಾಗಿ ಓದ್ಕೊಂಡಿದ್ರೆ, ನಿಜವಾದ ಶಾಸಕರು ಅವ್ರು ಹೇಳ್ದ ಹಾಗೆ ಕೇಳೋಕ್ಕೆ ಕುಳಿತಿರೋರು ನಾವು ಅಂಥೇಳಿ ಅರ್ಥ ಮಾಡಿಕೊಂಡು ಕವಿಗಳ ಭಾವನೆಗಳಿಗೆ, ಕವಿಗಳ ಚಿಂತನೆಗಳಿಗೆ ಬೆಲೆಯನ್ನು ಕೊಡ್ತಾಯಿದ್ರು, ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಹಂಬಲಿಸ್ತಾ ಇದ್ರು. ಆದರೆ ಇವತ್ತಿನ ಶಾಸಕರಿಗೆ ಕಾವ್ಯದ ಪರಿಚಯವೂ ಇಲ್ಲ, ಸಾಹಿತಿಗಳ ಸಂಪರ್ಕವೂ ಇಲ್ಲ. ಅವರ ಸಾಹಿತ್ಯಾನುಭವವನ್ನು ನಾವು ಪ್ರಶ್ನೆ ಮಾಡುವ ಹಾಗೂ ಇಲ್ಲ ಬಿಡಿ. ಹಾಗಾಗಿ ಅವರು ನಮ್ಮ ಕವಿಗೆ ನೋವಿದೆ, ಅವರ ಸ್ಥಾನವನ್ನು ಕೇಳುವಂತಹದ್ದೇನು ಬೇಕಾಗಿರಲಿಲ್ಲ. ಕವಿಗಳಿಗೆ ಇರ್ತಕ್ಕಂಥ ಸ್ಥಾನ ಇದ್ದರೆ ಸಾಕಿತ್ತು, ಅವರ ಶಾಸಕರ ಸ್ಥಾನ ಏನು ಕವಿಗಳಿಗೆ ಬೇಕಾಗಿರಲಿಲ್ಲ. ಕವಿಗಳಿಗೆ ಇರುವ ಸ್ಥಾನವನ್ನು ಶಾಸಕರು ಉಳಿಸ್ಕೊಟ್ಟಿದ್ರೆ ಸಾಕಿತ್ತು ಅಂತ ಹೇಳಿದರು. ಭಾಳ ಅದ್ಭುತವಾಗಿದೆ. ಧನ್ಯವಾದಗಳು ಅನಂತರಾಜ್ ಅವರೇ. ಈಗ ನಮ್ಮ ಹಿರಿಯ ಕವಿ ಎನ್ ಎಲ್ ಚೆನ್ನೇಗೌಡರು ಅವರು ಅದ್ಭುತವಾದ ಕವಿತೆಗಳನ್ನು ರಚನೆ ಮಾಡ್ತಾರೆ. ಅವರ ಕಾವ್ಯವನ್ನು ಒಮ್ಮೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಕಾವ್ಯದ ಶೀರ್ಷಿಕೆ ಅನಾಥ ಶಿಶುವಿನ ಅರ್ಥನಾದ. ನಾನು ಯಾರೋ ಮಾಡಿ ಎಸೆದ ಮಣ್ಣಿನಾಣತೆ, ನಾನು ಯಾರೋ ಮಾಡಿ ಎಸೆದ ಮಣ್ಣಿನಾಣತೆ, ತೊಟ್ಟಿಯಿಂದ ತಂದು ತೊಟ್ಟೆಲ ಕಟ್ಟಿದ್ದಾಳೆ ನನ್ನವ್ವ, ತೊಟ್ಟಿಯಿಂದ ತಂದು ತೊಟ್ಟಿಲ ಕಟ್ಟಿದ್ದಾಳೆ ನನ್ನವ್ವ. ನನ್ನಪ್ಪ ಹಣತೆಗೆ ಹಾಕಿದ್ದು ಯಾರೋ ಗಾಣದಿಂದ ಹಿಂಡಿ ತೆಗೆದ ಎಣ್ಣೆ, ನನ್ನಪ್ಪ ಹಣತೆಗೆ ಹಾಕಿದ್ದು ಯಾರೋ ಗಾಣದಿಂದ ಹಿಂಡಿ ತೆಗೆದ ಎಣ್ಣೆ. ಅವ್ವ ಮತ್ಯಾರೋ ಬೆಳೆದ ಹತ್ತಿ ಹಿಂಡಿ, ಅವ್ವ ಮತ್ಯಾರೋ ಬೆಳೆದ ಹತ್ತಿ ಹಿಂಜಿ ಬತ್ತಿ ಹೊಸದು ಹಣತೆ ಹಚ್ಚಿದ್ದಾಳೆ. ಅಪ್ಪ ನೊಗವತ್ತು ಅವ್ವ ಮೇಣಿ ಹಿಡಿದಿದ್ದಾಳೆ, ಅಪ್ಪ ನೊಗವತ್ತಾಗ ಅವ್ವ ಮೇಣಿ ಹಿಡಿದಿದ್ದಾಳೆ. ಯಾರೋ ಬಿತ್ತಿದ ಬೀಜ ಕಳೆಕಿತ್ತು ಬೆಳೆಸಿದ್ದಾಳೆ, ಯಾರೋ ಬಿತ್ತಿದ ಬೀಜ ಕಳೆಕಿತ್ತು ಬೆಳೆಸಿದ್ದಾಳೆ. ಸವೆಯಲು ಬಿಡದೆ ಸವಿ ಉಣಿಸಿದ್ದಾಳೆ, ಬಳಲಲು ಬಿಡದೆ ಬಾಳವೆ ಕಲಿಸಿದ್ದಾಳೆ. ಹೆತ್ತವ್ವ ತೊಟ್ಟಿಲಲ್ಲಿಟ್ಟು ತೂಗಲಿಲ್ಲ, ಹೆತ್ತವ್ವ ತೊಟ್ಟಿಲಲ್ಲಿಟ್ಟು ತೂಗಲಿಲ್ಲ, ತೊಟ್ಟಿಯಲ್ಲಿಟ್ಟು ಕೈ ತೊಳೆದುಕೊಂಡಳು. ಕಸ ಎತ್ತುವವಳು ಕಸುವು ಕೊಟ್ಟಳು, ಕಳೆ ತೆಗೆದು ಕಳೆಗಟ್ಟಿಸಿದಳು. ನೀಲಿಗತ್ತಲೆಯ ಬಾನಿನಲ್ಲಿ ಹೊಳವ ಬೆಳ್ಳಿ ಚುಕ್ಕಿ ನನ್ನವ್ವ, ಹುಣ್ಣಿಮೆಯ ಆಳ್ತಿಂಗಳಲ್ಲಿ ತೇಲುವ ಬೆಳ್ಮುಗಿಲು ನನ್ನವ್ವ. ಹೆತ್ತು ಎಸೆದ ಹೂವ ಗರ್ಭ ತೊಳೆದುಕೊಂಡಳು, ಹೊತ್ತು ತಂದ ಹೂವ ಗರ್ವದಿಂದ ಬೆಳೆಸಿದ್ದಾಳೆ. ನನ್ನವ್ವ ಯಾರು ಕಸುವು ಕೊಟ್ಟವಳೋ ಕಸದ ತೊಟ್ಟೆಯಲ್ಲಿ ಎಸೆದವಳೋ. ನಮಸ್ಕಾರ. ಬಹಳ ಹೃದಯಕ್ಕೆ ತಟ್ಟುವ ಕವಿತೆ ಇದು. ಅನಾಥ ಶಿಶುವಿನ ಆರ್ತನಾದ. ಅನಾಥ ಶಿಶು ಅನ್ನುವಂತಹ ಪರಿಕಲ್ಪನೆಯೇ ಈ ನೆಲದಲ್ಲಿ ಇರಬಾರ್ದಿತ್ತು. ಏಕೆಂತ ಅಂದರೆ ಮಗುವಿಗೆ ಅತ್ಯಂತ ಮೌಲಿಕವಾದ ಪಾತ್ರ ತಾಯಿ. ಬಹುಶಃ ನಾವು ಭಾರತೀಯರು ಹೆಣ್ಣಿಗೆ ಕೊಟ್ಟಿರ್ತಕ್ಕಂತಹ ಒಂದು ಅತ್ಯಂತ ಎತ್ತರದ ನೆಲೆ ತಾಯಿ ರೂಪದ್ದದು. ಬೇರೆ ಯಾವುದೂ ಆ ಸ್ಥಾನವನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ಕೆಟ್ಟ ಪಾತ್ರಗಳು ಯಾವ ರೀತಿ ರೂಪದಲ್ಲಾದರೂ ಸಿಕ್ಬೋದು. ಕೆಟ್ಟ ಹೆಂಡತಿ ಸಿಕ್ಬೋದು, ಕೆಟ್ಟ ತಂಗಿ ಸಿಕ್ಬೋದು, ಕೆಟ್ಟ ಅಕ್ಕ ಸಿಕ್ಬೋದು, ಕೆಟ್ಟ ಅತ್ತಿಗೆ ಸಿಕ್ಬೋದು, ಕೆಟ್ಟ ನಾದಿನಿ ಸಿಕ್ಬೋದು, ಕೆಟ್ಟ ಗೆಳೆಯರು ಸಿಕ್ಬೋದು, ಕೆಟ್ಟ ತಾಯಿ ಇರೋಲ್ಲ ಅನ್ನೋದೊಂದು ಮಾತು ಹೇಳ್ತಾರೆ. ಆದರೆ ಕೆಲವು ಸಂದರ್ಭಗಳನ್ನು ನೋಡಿದಾಗ, ಇಂಥ ಸನ್ನಿವೇಶಗಳನ್ನು ನೆನಪಿಸ್ಕೊಂಡಾಗ ತಾಯಿಯ ಆರೋಪ ಕೂಡ ಇದೆ ಅಂಥೇಳಿ ಅನಿಸುತ್ತೆ. ಅದಕ್ಕೆ ಅವರು ಕೊಡುವ ಕಾರಣಗಳು ಬೇರೆ ಇರಬಹುದು, ನೂರಾರು ಇರಬಹುದು, ಸಾವಿರಾರು ಇರಬಹುದು. ಆ ಕವಿತೆಯಲ್ಲಿ ಬಂದಿರತಕ್ಕಂಥ ಎರಡು ಪದಗಳನ್ನು ಗಮನಿಸಿ ನೀವು. ತೊಟ್ಟಿಯಲ್ಲಿಟ್ಟು ಕೈ ತೊಳೆದುಕೊಂಡವಳೊಬ್ಬಳು,
ಕಸ ತೆಗಿಯೋಕೆ ಅಂತ ಬಂದಂತಹ ಹೆಣ್ಣೊಬ್ಬಳು ಆ ತೊಟ್ಟಿಯಲ್ಲಿದ್ದಂತಹ ಮಗುವಿಗೆ ಜೀವನ ಕೊಟ್ಟವಳು. ನೋಡಿ, ಇಬ್ಬರಿಗೂ ಕಷ್ಟ ಇದೆ. ಕಸ ತೆಗಿಯೋ ಬಂದಿರತಕ್ಕಂಥ ಹೆಣ್ಣು ಏನು ಸುಖಿಯೇ? ಅವಳು ನೋವಿನಲ್ಲಿರೋಳೆ. ಅವಳು ಬಹಳ ಸಂಕಟದಲ್ಲಿ ಜೀವನ ಸಾಗಿಸ್ತಾ ಇರ್ತಕ್ಕಂಥವಳೆ. ಆ ಸಂಕಟದಲ್ಲಿ ಜೀವನ ಸಾಗಿಸ್ತಾ ಇರ್ತಕ್ಕಂಥ ಆ ಹೆಣ್ಣಿಗೆ ಆ ತೊಟ್ಟಿಯಲ್ಲಿ ಇರ್ತಕ್ಕಂತಹ ಮಗುವಿಗೆ ಜೀವನ ಕೊಡಬೇಕು ಅಂತ ಅನಿಸುತ್ತೆ. ಹೊಟ್ಟೆಯಲ್ಲಿ 9 ತಿಂಗಳು ಇಟ್ಕೊಂಡಿರ್ತಕ್ಕಂಥ ಹೆಣ್ಣಿಗೂ ಸಂಕಟ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಆ ತೊಟ್ಟಿಯಲ್ಲಿ ಬಿಸಾಕಿ ಕೈ ತೊಳ್ಕೊಂಬಿಟ್ಲು ಅವಳು. ಈ ಸಂದರ್ಭದಲ್ಲಿ ಮಗು ಆ ಎರಡೂ ಜೀವಗಳಿಗೆ ಕೊಡುವಂತಹ ಪದಗಳು ನೋಡಿ. ಒಂದು ಹೆತ್ತವ್ವ, ಇನ್ನೊಂದು ನನ್ನವ್ವ. ಆ ಮಗುವಿನ ಮೂಲಕ ಕವಿ ಆ ಎರಡು ಹೆಣ್ಣುಗಳನ್ನು ನೋಡುವ ರೀತಿಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಕವಿಯ ನೋಟ ಇದೆ. ಅವಳು ಅವ್ವ ಅಷ್ಟೇ, ಅವಳು ಹೆತ್ತವ್ವ, ಅವಳು ಹೆತ್ತಿದಾಳು. ಇವಳು ನನ್ನವ್ವ ಇವಳು. ನೋಡಿ, ಆ ಮಗುವಿಗೆ ತನ್ನನ್ನು ತೊಟ್ಟಿಲಲ್ಲಿ ತಂದು ಯಾರೋ ಬಿತ್ತಿದ ಬೀಜವನ್ನು ಬಹಳ ಮಾರ್ಮಿಕವಾಗಿ ಬಳಕೆ ಆಗಿರ್ತಕ್ಕಂಥ ಪದಗಳವು. ಆ ಬೀಜವನ್ನು ಹಾಳು ಮಾಡೋಕ್ಕೆ, ಅಂದರೆ ಹಾಳಾಗಕ್ಕೆ ಬಿಡದೆ, ನಾಶವಾಗಕ್ಕೆ ಬಿಡದೆ, ನನ್ನನ್ನು ಬೆಳೆಸಬೇಕು ಅಂತ ಹೇಳಿ ಹಂಬಲಿಸಿ ಬೆಳೆಸ್ತಾಳೆ. ಅವಳು ಗರ್ಭ ತೊಳ್ಕೊಂಡವಳು, ಇವಳು ಬೆಳೆಸಿ ಗರ್ವ ಪಟ್ಟವಳು. ಎರಡೂ ಒಂದೇ ಶಬ್ದ. ಗರ್ವ ಗಬ್ಬ ಎರಡೂ ಒಂದೇ. ಗರ್ಭ ಅನ್ನುವಂತಹದ್ದು ಕೂಡ ಗರ್ವ ಅನ್ನೋ ಶಬ್ದದಿಂದ ಬಂದಿರುವಂತಹದ್ದೇ. ವಕಾರ ಬಕಾರ ಆಗುತ್ತೆ. ಗರ್ವ ಗರ್ಭ, ಅದು ಗರ್ವದ ಸಂಕೇತವೇ, ಅದು ಅಭಿಮಾನದ ಸಂಕೇತ, ಹೆಮ್ಮೆಯ ಸಂಕೇತವೇ ಅದು. ನೋಡಿ, ಅವಳು ಅದನ್ನು ಕಳ್ಕೊಂಡ್ಳು. ತೊಟ್ಲಲ್ಲಿ ಇಟ್ಟ ಕೂಡಲೇ ಹೆತ್ತ ಗರ್ವವನ್ನೇ ಕಳ್ಕೊಂಡ್ಳು ಅವಳು. ನಾನು ಹೆತ್ತಿದ್ದೀನಿ ಅಂತ ಹೇಳುವಂತಹದ್ದೊಂದು ಅಭಿಮಾನದ ಅಭಿವ್ಯಕ್ತಿಯನ್ನೇ ಕಳ್ಕೊಂಡ್ಬಿಟ್ಲು ಅವಳು. ಇವಳು ಹೆರ್ದಿದ್ರು ಕೂಡ ಆ ಗರ್ವವನ್ನು ಸಂಪಾದಿಸ್ಕೊಂತಾಳು. ಅಂದರೆ ತಾಯಿಯಾದವಳಲ್ಲಿ ಯಾರು ತಾಯಿ ಅಂದರೆ ಮಗುವನ್ನು ಹೆರುವವಳಲ್ಲ, ಮಗುವನ್ನು ಬೆಳೆಸುವವಳು ಅವಳು. ಹೆತ್ತವಳು ಅದು ಒಂದು ಬೇನೆ, ಬೆಳೆಸಿದವಳದು ಬೇನೆಯೇ ಅಲ್ಲ. ಅದು ಅತ್ಯಂತ ಆನಂದದ ವಿಚಾರ ಅವಳಿಗೆ. ಆ ಒಂದು ಶಬ್ದಗಳಿದಾವಲ್ಲ, ಕವಿ ನೋಡುವಂತಹ ನೋಟ ಇದೆಯಲ್ಲ, ಬಹಳ ಮಾರ್ಮಿಕವಾದದ್ದು. ಅದಕ್ಕೆ ಹೇಳ್ತಕ್ಕಂತಹದ್ದು ಕಾವ್ಯ ಅನ್ನುವಂತಹದ್ದು ಎಷ್ಟು ಸೂಕ್ಷ್ಮವಾದಂಥ ಸಂಗತಿಯಾಗಿ ನಮ್ಮ ಕಣ್ಮುಂದೆ ಬರ್ತದೆ. ನೋಡಿ, ಇವತ್ತಿನ ಕಾಲದಲ್ಲೂ ಕೂಡ ಇಂತಹ ವಿದ್ಯಮಾನಗಳು ನಡೀತಿದ್ದಾವಲ್ಲ ಅನ್ನೋದೇ ವಿಪರ್ಯಾಸ. ಇಷ್ಟೆಲ್ಲ ವ್ಯವಸ್ಥೆಗಳಿದ್ದಾವೆ, ಎಲ್ಲ ವ್ಯವಸ್ಥೆಗಳು ಇದ್ದಾವೆ, ಎಲ್ಲ ಅರಿವಿದೆ, ವಿದ್ಯಾಭ್ಯಾಸ ಇದೆ, ಶಿಕ್ಷಣ ಇದೆ, ಸವಲತ್ತುಗಳಿದ್ದಾವೆ, ಜ್ಞಾನ ಸಂಪಾದಿಸ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಇಷ್ಟರ ನಡುವೆ ಕೂಡ ಇಂತಹ ಕುಕೃತ್ಯಗಳು ಸಮಾಜದಲ್ಲಿ ನಡೀತಿದ್ದಾವೆ ಅಂತ ಅಂದಾಗ ಇದು ಆಧುನಿಕ ಸಮಾಜ ತಲೆ ತಗ್ಗಿಸ್ಬೇಕಾಗಿರ್ತಕ್ಕಂಥದ್ದು. ಆ ಮಗು ಆ ಕಸಾಬಾಚಿಯೊಳಗೆ ಸಿಕ್ಕಿದೆ, ಬೆಳೆಸೋ ಸ್ಥಿತಿಯಲ್ಲಿದೆ, ಸಂತೋಷ. ತಡವಾಗಿದ್ದಿದ್ರೆ ಇವು ಹೃದಯ ಕಲ್ಕುವಂಥ ಸನ್ನಿವೇಶಗಳು. ಹಾಗಾಗಿ ನಮ್ಮ ಬದುಕನ್ನು ನಾವು ನಾಗರಿಕತೆಯ ನಾಗಾಲೋಟದಲ್ಲಿ ಓಡ್ತಿದ್ದೀವಿ ಅನ್ನುವಂಥದ್ದು ಅಷ್ಟೇ ಅಲ್ಲ. ಅದಲ್ಲ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು. ಮನುಷ್ಯ ಹೋಗುವ ದಾರಿಯಲ್ಲಿ ಹೋಗಬೇಕಾದ ವೇಗದಲ್ಲಿ ಹೋದರೆ ಸಾಕು, ನಾಗಾಲೋಟ ನಮಗೇನು ಬೇಕಾಗಿಲ್ಲ. ಹೋಗಬೇಕಾದ ವೇಗದಲ್ಲಿ ಹೋದರೆ ಇಂಥ ಅನಾಹುತಗಳು ಆಗೋದಿಲ್ಲ. ನಾಗಾಲೋಟದ ಓಟ ಇಂತಹ ಅನಾಹುತಗಳನ್ನು ಸೃಷ್ಟಿ ಮಾಡಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ತದೆ. ಹೆಣ್ಣಿಗೆ ಇದ್ದಂತಹ ಎತ್ತರವಾದ ಸ್ಥಾನ ಎಲ್ಲೋ ಒಂದು ಕಡೆ ದಡಕ್ಕಂತ ಕುಸಿದು ಬಿಡುತ್ತೆ. ಆ ಕುಸಿಯುವಿಕೆ ಅವಳ ಹಂಬಲ ಆಗಿರೋಲ್ಲ, ಆದರೂ ಭಾಳ ಎಚ್ಚರಿಕೆಯ ಬದುಕು ನಮಗೆ ಬೇಕಾಗ್ತದೆ ಎನ್ನುವಂಥದ್ದನ್ನು ಆ ಅನಾಥ ಶಿಶುವಿನ ಪ್ರಲಾಪದಲ್ಲಿ ಕವಿ ನಮಗೆ ಹೇಳ್ತಾನೆ. ಆ ಶಿಶು ಅದು ಆನಂದ ಪಡ್ತಿದೆ, ಈಗ ಇಂಥ ಅಲ್ಲ, ಅದು ಬದುಕಿರೋದಕ್ಕೆ ಆನಂದ ಪಡ್ತಿದೆ. ಅದು ಬದುಕೋಕ್ಕೆ ಸಾಧ್ಯವಾಗಿಲ್ಲದೆ ಇರ್ತಕ್ಕಂಥ ಶಿಶುವಾಗಿದ್ದರೆ ಏನಾಗ್ತಿತ್ತು ಅನ್ನುವಂಥದ್ದು ಅಷ್ಟೇ ನಮ್ಮ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ. ಧನ್ಯವಾದಗಳು NL ಚೆನ್ನೈಗೌಡ. ಈಗ ನಮ್ಮ ಯುವ ಮಿತ್ರ ಡಾಕ್ಟರ್ ಐಚನಹಳ್ಳಿ ಕೃಷ್ಣಪ್ಪನವರು ತಮ್ಮದೊಂದು ಕವಿತೆಯನ್ನು ವಾಚನ ಮಾಡ್ತಾರೆ. ನನ್ನ ಕವನದ ಶೀರ್ಷಿಕೆ ಅಜ್ಜನ ಊರುಗೋಲು. ಅಜ್ಜನ ಊರುಗೋಲಿನಲ್ಲಿ ವಿಶ್ವದೂರಿನ ಹಸಿರು ಪಾಠವ ಕಲಿತವರು.
ಅಜ್ಜನ ಊರುಗೋಲಿನಲ್ಲಿ ವಿಶ್ವದೂರಿನ ಹಸಿರು ಪಾಠವ ಕಲಿತವರು. ಅಜ್ಜಿಯ ತೋಳ ತೆಕ್ಕೆಯಲ್ಲಿ ಮಡಿಲ ಕಂಬಳಿ ಹೊದ್ದು ಮೌನ ರಾಗದಲ್ಲಿ ಲಾಲಿ ಹಾಡ ಕೇಳಿದವರು. ಅಜ್ಜಿಯ ತೋಳ ತೆಕ್ಕೆಯಲ್ಲಿ ಮಡಿಲ ಕಂಬಳಿ ಹೊದ್ದು ಮೌನ ರಾಗದಲ್ಲಿ ಲಾಲಿ ಹಾಡ ಕೇಳಿದವರು. ಅಪ್ಪನ ಕಣ್ಣೋಟದಲ್ಲಿ ಜೀವ ಸಂಬಂಧಗಳ ಬಲೆಗಳನ್ನು ಹೆಣೆವ ಕನಸುಗಣ್ಣಿನ ಕಮಲಗಳ ತರುವವರು. ಅಪ್ಪನ ಕಣ್ಣೋಟದಲ್ಲಿ ಜೀವ ಸಂಬಂಧಗಳ ಬಲೆಗಳನ್ನು ಹೆಣೆವ ಕನಸುಗಣ್ಣಿನ ಕಮಲಗಳ ತರುವವರು. ಅವ್ವನೊಲಿಮೆಯ ಒಡಲ ಉಸಿರಿನ ಜೀವ ತತ್ತಿಗಳ ಅರಸುವವರು. ಅವ್ವನೊಲಿಮೆಯ ಒಡಲ ಉಸಿರಿನ ಜೀವ ತತ್ತಿಗಳ ಅರಸುವವರು. ಕನಸುಗಂಬಿಯ ಮೇಲೆ ಪೂರ್ವಜರ ಚಾಪೆಯ ಹಾಸಿ ಉತ್ತಿದ್ದು ಬಿತ್ತಿದ್ದು ಬೆಳೆದದ್ದು ಬೇವರ ಸಾಲಿನ ಬೇಲಿಯ ಹೂ ಅರಳಿದ್ದು ಲಕ್ಷದಾರಿಗಳು ಹರಿದದ್ದು ಚಾದರದೊಳಗಿಂದ ನೋಡಿದ್ದು. ದೀನರ ಕಣ್ಣೀರ ರಕ್ತದ ಕಲೆ ಕಂಡದ್ದು ಕಾಯದೊಗಲ ಸುಲಿದು ಕೆರೆಗಳ ಮಾಡಿದ್ದು ಕಾಯಕವೇ ಕೈಲಾಸವಾಗಿದ್ದು ಕರ್ತಾರನ ಕುಲುಮೆಯಲ್ಲಿ ಹೊಳೆದದ್ದು. ದೀನ ದಲಿತರ ಕಣ್ಣೀರ ರಕ್ತದ ಕಲೆ ಕಂಡದ್ದು ಕಾಯದೊಗಲ ಸುಲಿದು ಕೆರೆಗಳ ಮಾಡಿದ್ದು ಕಾಯಕವೇ ಕೈಲಾಸವಾಗಿದ್ದು ಕರ್ತಾರನ ಕುಲುಮೆಯಲ್ಲಿ ಹೊಳೆದದ್ದು. ಜನಪದರೊಳಗಿನ ಎಳ್ಳು ಜೀರಿಗೆಯ ಮನದಲ್ಲಿ ನೆನೆದದ್ದು ಬುದ್ಧನ ಆಸೆಯೇ ದುಃಖಕ್ಕೆ ಮೂಲ ತತ್ವವನ್ನು ನೆನೆದದ್ದು. ಜನಪದರೊಳಗಿನ ಎಳ್ಳು ಜೀರಿಗೆಯ ಮನದಲ್ಲಿ ನೆನೆದದ್ದು ಬುದ್ಧನ ಆಸೆಯೇ ದುಃಖಕ್ಕೆ ಮೂಲ ತತ್ವವನ್ನು ನೆನೆದದ್ದು. ಅಜ್ಜನ ಕೋಲು ಅಜ್ಜಿಯ ಲಾಲಿ ಅಪ್ಪನ ಬಲ ಅವ್ವನ ಕರುಣೆ ಮನೆಯ 4 ಕಂಬಗಳು. ಅಜ್ಜನ ಕೋಲು ಅಜ್ಜಿಯ ಲಾಲಿ ಅಪ್ಪನ ಬಲ ಅವ್ವನ ಕರುಣೆ ಮನೆಯ 4 ಕಂಬಗಳು. ಲಾಲಿ ಕರುಣೆ ಕೋಲು ಬಲ ಬದುಕಿನ 4 ತಂತಿಗಳು. ನಮಸ್ಕಾರ. ಧನ್ಯವಾದಗಳು ಐಚನಹಳ್ಳಿ ಕೃಷ್ಣಪ್ಪನವರೇ. ಅಜ್ಜನ ಕೋಲು ಅನ್ನುವಂತಹ ಕವಿತೆಯ ಮೂಲಕ ತಮ್ಮ ಪರಂಪರೆಯ ಸತ್ವವನ್ನು ಹೀರಿಕೊಂಡು ಆಧುನಿಕವಾಗಿ ತಾನು ಗಟ್ಟಿಯಾಗಿ ಬೆಳೆದು ನಿಂತಿರ್ತಕ್ಕಂತಹದ್ದೊಂದು ಸಂದರ್ಭವನ್ನು ಕವಿ ನಮ್ಮ ಮುಂದೆ ಇಡ್ತಾರೆ. ನಾವಾಗಲೂ ಸಾಮಾನ್ಯವಾಗಿ ಪರಂಪರೆಯಿಂದ ಬಂದದ್ದನ್ನು ಆಸ್ವಾದಿಸುವ ಪರಿಗೆ ನಾವು ಸೋಜಿಗ ಪಡಬೇಕು. ನಮ್ಮ ಹಿರೀಕರಿಂದ ಬಂದದ್ದು ಬಡತನ, ಅದರಿಂದ ನಾನೇನು ಸಂಪಾದನೆ ಮಾಡಲಿಕ್ಕೆ ಆಗಲಿಲ್ಲ, ಇಂಥದ್ದೊಂದು ಮನೆಯಲ್ಲಿ ಬದುಕೋಕ್ಕೆ ಸಾಧ್ಯ ಆಯಿತು ಅಂಥೇಳಿ ಕೊರಗೋದ್ರ ಬದಲು ಆ ಸಂದರ್ಭವನ್ನೇ ತನ್ನ ಬದುಕಿನ ಬೆಳವಣಿಗೆಯ ಒಂದು ಅಡಿಗಲ್ಲನ್ನಾಗಿ ಮಾಡಿಕೊಳ್ಳುವಂಥ ಮನೋಭಾವಗಳಿದಾವಲ್ಲ, ಅವು ಪ್ರಗತಿಶೀಲವಾದಂಥ ಮನೋಭಾವಗಳವು. ಆ ಆಲೋಚನೆಗಳು ಬರಬೇಕು ನಮಗೆ. ಅಜ್ಜ ನಮಗೇನೂ ಕೊಡಲಿಲ್ಲ, ಅಜ್ಜನ ಒಂದು ಊರುಗೋಲದು. ನೋಡಿ, ಆ ಕವಿತೆಯ ಕೊನೆಯಲ್ಲಿ ಬರುತ್ತೆ ಅದು. ಅಜ್ಜನ ಕೋಲು ಅಜ್ಜಿಯ ಲಾಲಿ ಅಪ್ಪನ ಬಲ ಅವನ ಕರುಣೆ. ಅಜ್ಜನ ಕೋಲು ಅಪ್ಪನಿಗೆ ಬಲವಾಗ್ತದೆ, ಅಜ್ಜಿಯ ಕರುಣೆ ಅಜ್ಜಿಯ ಲಾಲಿ ಅಮ್ಮನ ಕರುಣೆಯ ರೂಪದಲ್ಲಿ ಬರುತ್ತೆ. ತಮ್ಮ ಅಜ್ಜ ಅಜ್ಜಿ ತಂದೆ ತಾಯಿ ಇವರ ಮೂಲಕ ತಾವು ಹೀರಬೇಕಾದದ್ದನ್ನು ಹೀರಿಕೊಂಡು ಸತ್ವವನ್ನು ತಮ್ಮೊಳಗೆ ಆವಿರ್ಭವಿಸ್ಕೊಂಡು ಆ ಅನುಭವದ ಮೇಲೆ ಬದುಕನ್ನು ಕಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಸಾರ್ಥಕವಾದಂಥ ಬದುಕು. ನೋಡಿ, ಇವತ್ತಿನ ಕವಿಯ ಮನೆಯ 4 ಕಂಬಗಳವು. ಅಂದರೆ ಕವಿಯ ಬದುಕಿನ ಜೀವನದ ಅವನ ನೆಲೆಯ 4 ದಿಕ್ಕುಗಳು ಯಾವುವು ಅಂತ ಅಂದರೆ ಅಜ್ಜ ಅಜ್ಜಿ ಮತ್ತು ಅಪ್ಪ ಅಮ್ಮ ಇವರ ಮೂಲಕ ಅವರು ಸಂಪಾದಿಸ್ಕೊಂಡಿರ್ತಕ್ಕಂಥ ಅನುಭವ, ಅವರು ಗಳಿಸಿದಂತಹ ಸುಖ, ನೆಮ್ಮದಿ, ಸಂತೋಷ, ಜ್ಞಾನ, ಜೀವನ ಎಲ್ಲವೂ ಅದಾಗಿದೆ. ಹಾಗಾಗಿ ಆ 4 ಕಂಬಗಳ ಆಧಾರದ ಮೇಲೆ ತನ್ನ ಬದುಕಿನ ಮನೆಯನ್ನು ಕಟ್ಟಿಕೊಂಡು, ಸೌಧವನ್ನು ಕಟ್ಟಿಕೊಂಡು ಅದರಡಿ ನೆಮ್ಮದಿಯಾಗಿ ಕವಿ ಬದುಕ್ತಿದ್ದಾನೆ. ಕೊರಗಿಲ್ಲ, ಅವನಿಗೆ ಅಳಕಿಲ್ಲ ಕವಿಗೆ. ಆ ಕವಿಯ ನೆಮ್ಮದಿ ಏನು ಅಂತ ಅಂದರೆ, ಅವರ ಬದುಕಿನ ಸಂದರ್ಭದಲ್ಲಿ ಜನಪದರೊಳಗಿನ ಎಳ್ಳು ಜೀರಿಗೆ ಮನದಲ್ಲಿ ನೆನೆದದ್ದು,
ಅವ್ರ ಜೀವನದ ಮೂಲಕ ಜನಪದರು ಹೇಳ್ತಾ ಇದ್ದಂತಹ ಮಾತು ಕವಿಗೆ ಬುತ್ತಿಯಾಗುತ್ತೆ, ಅದೇ ತುತ್ತಾಗುತ್ತೆ ಅವ್ರಿಗೆ, ಅದೇ ಅವರ ಬದುಕಿಗೆ ಆಧಾರ ಆಗುತ್ತೆ. ನೋಡಿ, ಎಳ್ಳು ಜೀರಿಗೆ ಕವಿಗೆ ಜನಪದರು ಹೇಳ್ತಿದ್ರು, ಅದು ಅಜ್ಜಿಯ ಮೂಲಕ ಬಂತು, ಅವನ ಮೂಲಕ ಬಂತು, ಕವಿಗೆ ಅರ್ಥ ಆಯಿತು. ಒಂದು ಹೊಸ ಲೋಕ, ಒಂದು ಹೊಸ ಬೆಳಕು ಸಿಕ್ತು. ಕರ್ತಾರನ ಕಮ್ಮಟದೊಳಗೆ ಒಂದು ಬೆಳಕು ಚಿಮ್ಮುತ್ತೆ. ಆ ಬೆಳಕು ಏನು ಅಂತ ಅಂದರೆ ಜೀವನ ಇಷ್ಟೇ. ಜೀವನದಲ್ಲಿ ನಮಗೆ ಏನು ಬೇಕು ಏನು ಬೇಡ, ಎಳ್ಳು ಜೀರಿಗೆ, ಯಾವುದು ಸುಖ ಯಾವುದು ದುಃಖ. ಕವಿಗೆ ಆ ಸಾಲಿನ ಅರ್ಥ ಆದದ್ರಿಂದ ಈ ಸುಖ ಪ್ರಾಪ್ತವಾಗಿರ್ತಕ್ಕಂಥದ್ದು. ಇಲ್ಲವಾಗಿದ್ದರೆ ಕವಿಗೆ ಅವರ ಅಜ್ಜನ ಕೋಲು ಒಂದು ಅನರ್ಥವಾದ ಪದಾರ್ಥವಾಗ್ತಿತ್ತು. ಬಹುಶಃ ಒಂದು ಬಿಸಾಕ್ಬೋದಂತಹ ವಸ್ತು ಆಗ್ತಿತ್ತು. ಅಜ್ಜಿ ಹೊದಿಸಿದಂತಹ ಒದುಪು, ಆ ತೂತು ಕಂಬಳಿ ಇದೆಯಲ್ಲ, ಆ ತೂತು ಕಂಬಳಿ ಒಂದು ಅಸಹ್ಯದ ಪದಾರ್ಥವಾಗ್ಬೋದಿತ್ತು. ಆದರೆ ಆ ತೂತು ಕಂಬಳಿಯ ಚಾದರದೊಳಗೆ ಅವರು ಹೊರಗಿನ ಜಗತ್ತನ್ನು ನೋಡ್ತಾರೆ. ಅದು ಅಜ್ಜಿ ಹೊದಿಸಿದ್ದು ಬರೀ ಕಂಬಳಿ ಅಲ್ಲ, ಕಂಬಳಿ ಹೊದಿಸುವಾಗ ಆಡಿದ ಮಾತುಗಳು. ಆ ಆಡಿದ ಮಾತುಗಳು ಕವಿಗೆ ಒಂದು ಹೊಸ ಲೋಕವನ್ನು ಕೊಡುತ್ತೆ, ಒಂದು ಹೊಸ ಲೋಕವನ್ನು, ಒಂದು ಹೊಸ ಬೆಳಕನ್ನು ತಂದು ಕೊಡುತ್ತೆ. ಅದಕ್ಕೆ ಆ ತೂತು ಕಂಬಳಿಯಲ್ಲಿ ಕವಿಗೆ ಒಂದು ಹೊಸ ಲೋಕ ಕಾಣುತ್ತೆ. ಆ ಹೊಸ ಲೋಕದಲ್ಲಿ ತಾನೇನು ಅನ್ನೋದು ಕವಿಗೆ ಅರ್ಥವಾಗುತ್ತೆ. ಯಾವುದು ನಿಜವಾದ ಸುಖ ಅರ್ಥವಾಗಿದೆ. ಹಾಗಾಗಿ ಸುಖದ ಪರಿಕಲ್ಪನೆಯನ್ನು ಜನಪದರು ಕಂಡುಕೊಂಡದ್ದು ಬಹಳ ಮುಖ್ಯವಾಗಿದೆ. ಅದು ಕವಿಗೆ ಅರ್ಥವಾಗಿದ್ದರಿಂದ ಕವಿ ನೆಮ್ಮದಿಯಾಗಿರ್ತಕ್ಕಂತಹದ್ದು. ನಮ್ಮ ಆಧುನಿಕರ ಸುಖದ ಪರಿಕಲ್ಪನೆಗೂ ಜನಪದರ ಸುಖದ ಪರಿಕಲ್ಪನೆಗೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ಎಳ್ಳು ಜೀರಿಗೆ ಅಂತ ಅಂದರೆ ಅಲ್ಲಿ ಹುಟ್ಟು ಸಾವು, ಸುಖ ದುಃಖ, ಒಳಿತು ಕೆಡುಕು, ಹಗಲು ರಾತ್ರಿ, ಇವನ್ನೆಲ್ಲ ಕೊಟ್ಟವಳು ಭೂಮಿ ತಾಯಿ. ಸಾಕು ನಮಗೆ. ಸುಖ ದುಃಖನ ಸಮಾನ ಭಾವದಿಂದ ನೋಡ್ತಕ್ಕಂಥ ಜನಪದರ ಪರಿಕಲ್ಪನೆ ಇದೆಯಲ್ಲ, ಅದು ನಮಗೆ ದೊಡ್ಡ ಬುತ್ತಿ ಆಧುನಿಕರಿಗೆ. ಸುಖದ ಬೆನ್ನತ್ತಿ ನಿಜವಾದ ಸುಖವನ್ನೇ ಅನುಭವಿಸದೆ ದಿನವೂ ಯಾತನೆ ಪಡ್ತಾ ಇರ್ತಕ್ಕಂತಹ ನಾಗರಿಕ ಜಗತ್ತಿದೆಯಲ್ಲ, ಅದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಬದುಕಿನ ರೀತಿ ಯಾವುದು ಅಂದರೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಸುಖ ಇದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಸುಖ ಇದೆ ಅಂತ ಅಂದರೆ, ನಮ್ಮ ನಿಜವಾದ ಸುಖ ಇರೋದು ನಾವು ಪಡುವ ಶ್ರಮದಲ್ಲಿ ಅಂತ. ಅದು ಜನಪದರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕಾಗಿ ಅವ್ರ ಪಾಡಿಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು, ಆರಾಮವಾಗಿ ನೆಮ್ಮದಿಯಾಗಿ ಇದ್ರು. ಅದಕ್ಕೆ ಅವ್ರನ್ನ ಜನಪದರು ಕೇಳಿದ್ರೆ ಏನು ಹೇಳ್ತಿದ್ರು, ಭಗವಂತ ಮಹಾರಾಜ ಇದ್ದಂಗಿದ್ದೀನಿ ಕಣಪ್ಪ, ದೊರೆ ಇದ್ದಂಗಿದ್ದೀನಿ, ಮಹಾರಾಣಿ ಇದ್ದಂಗಿದ್ದೀನಿ, ನನಗೇನಪ್ಪ ಇಷ್ಟು ಹೇಳೋ ಧೈರ್ಯ ಆಧುನಿಕರಿಗೆ ಎಲ್ಲಿದೆ? ಇಲ್ಲ. ಹಾಗಾಗಿ ಪರಂಪರೆಯಿಂದ ಬಂದಂತಹ ಸಾರವನ್ನು ಹೀರಿಕೊಂಡು ತನ್ನ ಬದುಕನ್ನು ಗಟ್ಟಿಯಾಗಿ ಕಟ್ಕೊಂಡಿರ್ತಕ್ಕಂತಹ ಕವಿಯ ಒಂದು ಮನೋಭಾವ ಈ ಕಾವ್ಯದಲ್ಲಿ ಬಹಳ ಚೆನ್ನಾಗಿ ಮೂಡಿಬಂದಿದೆ. ನಮ್ಮ ಪರಂಪರೆಯನ್ನು ನಾವು ಕೇವಲ ದೂರೋದಲ್ಲ, ಅದರಲ್ಲಿ ಹೀರ್ಕೊಳ್ಳೋದನ್ನು ಹೀರ್ಕೋಬೇಕಿದೆ, ಮೀರೋದನ್ನು ಮೀರಬೇಕಿದೆ. ಆ ಹೀರ್ಕೊಂಡು ಮೀರಿ ಬೆಳೆದು ಜಗತ್ತಿಗೆ ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸ್ತಕ್ಕಂತಹ ಒಂದು ಪ್ರಯತ್ನ ಆಧುನಿಕರಲ್ಲಿ ಆಗಬೇಕಿದೆ. ಅಂತಹ ಒಂದು ಕವಿತೆ ಪ್ರಾಪ್ತವಾಯಿತು. ಸ್ನೇಹಿತರೆ, 4 ಜನ ಕವಿಗಳು ತಮ್ಮ ಕಾವ್ಯಗಳನ್ನು ಓದಿದ್ದಾರೆ. ಅದರಲ್ಲಿ ಸ್ತ್ರೀ ಸಹಜವಾದಂತಹ ತುಮುಲವನ್ನು, ಅಂತರಂಗದ ಒಂದು ವೇದನೆಯನ್ನು ಕಟ್ಟಿಕೊಂಡಂತಹ ಜಯಶ್ರೀ ಮೇಡಮ್ ಅವರು, ಮತ್ತು ಪ್ರಸ್ತುತ ಜಗತ್ತಿನ ವಿದ್ಯಮಾನಗಳಿಂದ ಬಹಳ ವಿಡಂಬನಾತ್ಮಕವಾಗಿ ಕಟ್ಟಿಕೊಟ್ಟಂತಹ ಅನಂತರಾಜು ಅವರು, ಅನಾಥ ಶಿಶುವಿನ ಮೂಲಕ ನಮ್ಮ ಪರಂಪರೆಗಳು ಇವತ್ತಿಗೂ ಉಳ್ಕೊಂಡಿರ್ತಕ್ಕಂಥದ್ದೊಂದು ಅನಿಷ್ಟ ಸನ್ನಿವೇಶವನ್ನು ಕಟ್ಟಿಕೊಟ್ಟು ನಿಜವಾದ ತಾಯಿತನದಕ್ಕೆ ಒಂದು ಹೊಸ ಬೆಳಕು ಕೊಟ್ಟಂತಹ, ಒಂದು ಹೊಸ ರೂಪವನ್ನು ಕೊಟ್ಟ, ಹೊಸ ಅರ್ಥವನ್ನು ಕೊಟ್ಟಂಥ ಚೆನ್ನೇಗೌಡರು, ಪರಂಪರೆಯ ಬದುಕನ್ನು ಹೀರಿಕೊಂಡು ತನ್ನ ಬದುಕನ್ನು ಕಟ್ಟಿಕೊಳ್ಳುವಂಥ ಮಾರ್ಗವನ್ನು ತೆರೆದುಕೊಟ್ಟಂತಹ ಕೃಷ್ಣಪ್ಪನವರ ಕವಿತೆಗಳು ಈ ಗೋಷ್ಠಿಯಲ್ಲಿ ವಾಚನವಾಗಿದ್ದಾವೆ. ಭಾಳ ಸಾರ್ಥಕವಾಗಿ ಈ ಕವನ ವಾಚನ ಕಾರ್ಯಕ್ರಮ ಮೂಡಿಬಂದಿದೆ.
ಈ ವಾಚನವನ್ನು ನೋಡಿದಂತಹ ಕೇಳಿದಂಥ ಎಲ್ಲ ಕೇಳುಗರಿಗೆ ನೋಡುಗರಿಗೆ ಧನ್ಯವಾದಗಳು.